ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 36 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಕಪ್ಪು ಮತ್ತು ಕೆಂಪು ಮಿಶ್ರಿತ ಮಣ್ಣು, ನಿಮಗೆ ವ್ಯವಸಾಯಕ್ಕೆ ತುಂಬ ಯೋಗ್ಯವಾಗಿರುವಂತಹ ಒಂದು ಮಣ್ಣು. ನೀರಾವರಿ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಈ ಏರಿಯಾದಲ್ಲಿ ನೀರು ನಿಮಗೆ 60ರಿಂದ 100 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಚಾನಲ್ ನೀರು ಕೂಡ ನಮಗೆ ಅವೈಲೇಬಲ್ ಇದೆ. ನಮಗಿಲ್ಲಿ ಚಾನಲ್ ನೀರು ಕೂಡ ನಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ. ತುಂಬ ಇಲ್ಲಿ ಅಕ್ಕಪಕ್ಕ ಎಲ್ಲ ನಿಮಗೆ ಒಳ್ಳೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಈ ಲ್ಯಾಂಡಿನ ಹಿಂದುಗಡೆ ಕೂಡ ನಮಗಿಲ್ಲಿ ತೋಟ ಮಾಡಿದ್ದಾರೆ ನೋಡಿ. ಇಲ್ಲಿ ಹಿಂದುಗಡೆ ತೋಟ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಈ ಜಾಗದಲ್ಲಿ ನೀವು ಏನು ಬೆಳೀತೀರ, ಹೆಚ್ಚು ನೀರಾವರಿ ಪಡ್ಕೊಳ್ಳುವಂತಹ ಭತ್ತ ಬೆಳೆದ್ರು ಓಕೆನೆ, ಕಬ್ಬು, ಅರಿಶಿನ, ನೀವು ಏನೇ ಬೆಳೀರಿ ನೀರಾವರಿಗೆ A1 ಆಗಿದೆ, ಒಳ್ಳೆ ನೀರಾವರಿ ಇದೆ ಆಯಿತಾ. ಇದು ನಿಮಗೆ ಮೆಟ್ಲಿಂಗ್ ರೋಡು, ಹೈವೇ, ಸ್ಟೇಟ್ ಹೈವೇ ರೋಡಿಂದ 1 ಕಿಲೋಮೀಟ್ರು ಒಳಗಡೆಗಿದೆ ಸ್ನೇಹಿತರೆ. ಆದರೆ ಸ್ಟೇಟ್ ಹೈವೇಯಿಂದ ನಿಮಗೆ 1 ಕಿಲೋಮೀಟ್ರ್ ಒಳಗಡೆಗಿದೆ. ತುಂಬ ಚೆನ್ನಾಗಿದೆ. ನಾವಿಲ್ಲಿ ತೋಟ ಬೇಕಾದ್ರೂ ಮಾಡ್ಬೋದು, ಇಲ್ಲ ವ್ಯವಸಾಯ ಬೇಕಾದ್ರೂ ಮಾಡ್ಬೋದು. ಎಷ್ಟೋ ಜನಗಳಿಗೆ ಆಸೆ ಇದೆ, ನಾನು ನನ್ನ ಜಮೀನಲ್ಲಿ ಭತ್ತ ಬೆಳಿಬೇಕು ಅಂತ. ಅಂಥದಕ್ಕೂ ಕೂಡ ಇದು ತುಂಬ ಸೂಕ್ತವಾಗಿದೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ ಅದು ಅಲ್ಲದೆ ಇದು ನಿಮಗೆ ಬೆಂಗಳೂರಿಗೆ 135 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 135 ಆಗುತ್ತೆ, ಮೈಸೂರಿಗೆ 75 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಲೊಕೇಶನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಳ್ಳೆ ಬೆಟ್ಟ ಗುಡ್ಡಗಳ ಸುತ್ತ ಸುಂದರವಾಗಿ ಕಾಣುತ್ತೆ. ನಿಮಗೆ ಪ್ರಕೃತಿ ಅಷ್ಟು ಸುಂದರವಾಗಿದೆ ಸ್ನೇಹಿತರೆ. ನಮ್ಮಿಲ್ಲಿ ಇದು ಕಪ್ಪು ಮತ್ತು ಕೆಂಪು ಮಣ್ಣಿನ ಮಿಶ್ರಿತ ಆಗಿರೋದ್ರಿಂದ ನಿಮಗೆ ಏನೇ ಬೆಳೆ ಬೆಳೀರಿ ತುಂಬ ಚೆನ್ನಾಗಿ ಬರುತ್ತೆ. ಈ ಜಾಗದಲ್ಲಿ ಅಷ್ಟು ಅದ್ಭುತವಾಗಿ ನೀರಿನ ವಾತಾವರಣ ಕೂಡ ನಮಗಿಲ್ಲಿ ತುಂಬ ಚೆನ್ನಾಗಿದೆ. ಇದು ನಮಗೆ ಫೆನ್ಸಿಂಗ್ ಕೂಡ ಅಷ್ಟೇ ಕಲ್ಲುಗಳು ಹಾಕಿದ್ದಾರೆ. ಫೆನ್ಸಿಂಗ್ ನಾವು ಹೇಳ್ಕೋಬೇಕು. ನಮಗೆ ಫ್ರಂಟ್ ಒಂದು ಕ್ಲೀನಾಗಿ ಹಾಕೊಂಡ್ರೆ ಸಾಕು. ನಮಗೆ ಆ ಕಡೆ ಕಲ್ಲುಗಳೆಲ್ಲ ಇದು ಮಾಡಿದ್ದಾರೆ. ಸುತ್ತ ನೋಡಿ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾಯಿದ್ದಾರೆ. ನಾವು ಈ ಕಲ್ಟಿವೇಷನ್ ನಮಗೆ ಏನಪ್ಪ ಬೇಕು, ನಮಗೆ ಒಳ್ಳೆ ತೋಟ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಜಾಗ, ಒಳ್ಳೆ ನೀರು ಎರಡೂ ಕೂಡ ಇದೆ ಸ್ನೇಹಿತರೆ. ನೀವಿಲ್ಲಿ ತೆಂಗು, ಅಡಿಕೆ, ನೇರಳೆ ಹಣ್ಣಿನ ಮರಗಳು, ಬಾಳೆ. ಯಾಕೆಂದರೆ ಇವತ್ತು ನಾವು ಬಾಳೆಹಣ್ಣು ತಿನ್ನೋದು ಕೂಡ ಪಾಯ್ಸನ್ನೇ, ಪ್ರತಿಯೊಬ್ಬರು ಕೂಡ ಗೊತ್ತು. ನಾನು ಹೇಳ್ತಾನೆ ಇರ್ತೀನಿ. ಯಾಕೆಂದರೆ ಇವತ್ತು ಹಣ್ಣು ಕಟ್ ಮಾಡಿ ಅಲ್ಲೇ ನೀರುಗಜ್ಜಿ, ಕೆಮಿಕಲ್ಸ್ ಹಾಕಿರೋ ಇದಕ್ಕೆ ನೀರುಗಜ್ಜಿ ಮಾಡಿದ್ರೆ ಬೆಳಗ್ಗೆ ತನಕ ಹಣ್ಣಾಗಿರುತ್ತೆ. ಮಾವು ಕೂಡ ಅಷ್ಟೇ, ನಿಮಗೆ ಕೂಡ ಗೊತ್ತು. ಮಾವು ಬಂದೇ ಇರೋಲ್ಲ, ಇನ್ನೂ ಅದು ಮಾಗೇ ಇರೋಲ್ಲ. ಅಷ್ಟು ಬೇಗನೆ ಕಿತ್ಕೊಂಡು ಕಸ್ಕಟ್ಕಾಯಿನೇ ಪೌಡ್ರ್ ಹಾಕಿ ಹಣ್ಣು ಮಾಡ್ತಾರೆ. ನಮ್ಮಿಲ್ಲಿ ಆ ಥರ ಸೌಲಭ್ಯ ಬೇಡ. ನಾವೇ ಇಲ್ಲಿ ಆರಾಮಾಗಿ ನಮಗೆ ಬೇಕಾಗಿರುವಂತಹ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು, ಯಾಕೆಂದರೆ ಈ ಏರಿಯಾದಲ್ಲೆಲ್ಲ ತೋಟಗಳನ್ನೇ ಮನೆಗಳನ್ನೇ ಮಾಡ್ಕೊಂಡು ವಾಸಕ್ಕಿದ್ದಾರೆ ಸ್ನೇಹಿತರೆ. ನಾವು ಕೂಡ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಮಗೆ ಬೇಕಾಗಿರುವಂತಹ ಗಿಡ ಮರಗಳನ್ನ ಹಾಕ್ಕೊಂಡು ನಮ್ಮ ಮನೆಗೆ ಉಪಯೋಗ ಆಗುವಂಥ ಭತ್ತನ ಬೆಳೆದು ನಾವು ಅದನ್ನು ಉಪಯೋಗಿಸಿದಾಗ ನಮ್ಮ ಹೆಲ್ತ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕೂಡ ಅಷ್ಟೇ ದವಸ ಧಾನ್ಯಗಳನ್ನೆಲ್ಲನೂ ನಾವು ಜಾಸ್ತಿ ದಿನ ಶೇಖರಣೆ ಮಾಡಬೇಕು ಅಂದರೆ ಅದಕ್ಕೆ ಕೆಲವೊಂದು ಗ್ಯಾಸ್ ಟ್ಯಾಬ್ಲೆಟ್ ಅಂತ ಹಾಕಿ ಅದನ್ನು ಕ್ಲೋಸ್ ಮಾಡಿರ್ತಾರೆ. ಅದ್ರ ಪೌಡ್ರು ಕೂಡ ಕೆಮಿಕಲ್ಸೇ, ಹುಳ ಬರದೇ ಇರಲಿ ಅಂತ ಮಾಡಿರ್ತಾರೆ. ಅದೆಲ್ಲ ನಮಗೆ ಇದಾಗುತ್ತೆ. ನಮಗೆ ಇಲ್ಲಿ ನೀರಿನ ವಾತಾವರಣ ಹೇಳಿದ್ದೀನಿ ಫಸ್ಟೇ, ತುಂಬ ಚೆನ್ನಾಗಿದೆ. ಚಾನಲ್ ನೀರೆಲ್ಲ ಸಿಗುತ್ತೆ. ನಾವು ಬೋರ್ ಇಲ್ದೇ ಇಲ್ಲಿ ವ್ಯವಸಾಯ ಮಾಡ್ಬೋದು, ಅಷ್ಟು ನೀರು ಸಿಗುತ್ತೆ ಸ್ನೇಹಿತರೆ ಈ ಕಡೆ ಆಯಿತಾ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ,
ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಲ್ಯಾಂಡ್ ಬೇಕಾಗಿರುತ್ತೆ ಅಂತ ಲ್ಯಾಂಡ್ಗಳು ಸಿಕ್ಕಿರಲ್ಲ. ಇದು ಬಂದು ಪರ್ ಎಕರ್ 21 lakhs ಹೇಳ್ತಾರೆ ಸ್ನೇಹಿತರೆ. 21 ಲಕ್ಷ ಹೇಳ್ತಾರೆ. ನೇರ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೇರ ರೈತರ ಹತ್ರ ಮಾತಾಡೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.